ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚಂದನ್. ನಿಮ್ಮೆಲ್ರಿಗೂ ಒಂದು ಕತೆ ಹೇಳೋ ಟೈಮ್. ಏನು ಗುರು, ನಿಮ್ಮಲ್ಲಿ ಟ್ರೆಕ್ಕಿಂಗ್, ಹೈಕಿಂಗ್ ಅಂತ ಹೇಳಿ ತುಂಬ ಜನ ಬೆಟ್ಟ ಗುಡ್ಡಗಳಿಗೆ ಹೋಗ್ತೀರಾ, ಫ್ರೆಂಡ್ಸ್ ಜೊತೆ ತುಂಬಾ ಮಸ್ತ್ ಮಜಾ ಮಾಡ್ತೀರಾ. ಕೆಲವರು ಅದನ್ನು ಹೆಲ್ತ್ ವರ್ಕೌಟ್ ಅಂತ ಹೇಳ್ತಾರೆ. ತುಂಬ ಮಜಾನೂ ಇರುತ್ತೆ, ಸಖತ್ ಬ್ಯೂಟಿಫುಲ್ ಸೀನರಿ ಕೂಡ, ಸುತ್ತಲೂ ಕಾಡು ಇರುತ್ತೆ. ಆದರೆ ನೀವು ಯಾವತ್ತಾದರೂ ಆ ಕಾಡಿನಲ್ಲಿ ಏನಾಗುತ್ತೆ ಅಂತ ಬೆಳಗ್ಗೆ ನೀವು ವಾಕಿಂಗ್ ಮಾಡೋಕೆ ಮತ್ತು ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಹೋಗ್ತಿರಲ್ಲ, ಮಧ್ಯರಾತ್ರಿಯಲ್ಲಿ ಆ ಜಾಗದಲ್ಲಿ ಏನಾಗುತ್ತೆ ಅಂತ ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ? ಒಂದು ವೇಳೆ ನಾನೇನಾದರೂ ಇಲ್ಲಿ ಮಧ್ಯರಾತ್ರಿ ಸಿಗಾಕೊಂಡ್ರೆ ಏನಾಗುತ್ತೆ? ಇಲ್ಲಿ ಅಂಥದ್ದು ಏನಿದೆ ನನ್ನನ್ನು ಬಿಟ್ಟು? ನಾನು ಒಬ್ಬನೇ ತಾನೇ ಇಲ್ಲಿರೋದು. ಗುರುಗಳೇ, ಕೇರಳದಲ್ಲಿ ಟ್ರೆಕ್ಕಿಂಗ್ ತುಂಬಾನೇ ಫೇಮಸ್ ಆಗಿರೋ ಜಾಗ ಒಂದಿದೆ, ಅತಿರಾಪಲ್ಲಿ. ಮತ್ತೆ ಆ ಜಾಗದ ಬಗ್ಗೆ ಒಂದು ವಿಚಿತ್ರವಾದ ಸಖತ್ತಾಗಿರೋ ಒಂದು ಕಥೆನೂ ಕೂಡ ಇದೆ. ಮೊದಲಿಗೆ ವಿಚಿತ್ರ ಅನ್ಸುತ್ತೆ, ಆದ್ರೆ ಒಮ್ಮೆ ಕೇಳಿದ್ರೆ ಅದು ಪೂರ್ತಿ ಭಯವಾಗಿ ಬದಲಾಗುತ್ತೆ. 3 ಜನ ಅಲ್ಲಿ ಟ್ರೆಕ್ಕಿಂಗ್ ಅಂತ ಹೋಗಿದ್ರು. ಏನೋ ಆ 3 ಜನ ಹೋಗಿದ್ರು, ಅವ್ರನ್ನ ಆ ಜಾಗದಿಂದ ಮುಂದಕ್ಕೆ ಹೋಗೋಕೆ ಬಿಡಲಿಲ್ಲ. ಅವಳು ತುಂಬಾನೇ ಪವರ್ಫುಲ್ ಆಗಿದ್ದು, ಯಾಕೆಂದ್ರೆ ಅವಳು ಈ ಲೋಕದವಳಾಗಿರ್ಲಿಲ್ಲ. ಅವಳು ಇನ್ನೊಂದು ಲೋಕದವಳು, ಭೂತಲೋಕ ಮತ್ತು ಆತ್ಮಗಳ ಲೋಕ. ಗುರುಗಳೇ, ಈ ಕಥೆಯನ್ನು ಖಂಡಿತವಾಗಿಯೂ ನೀವು ಕೇಳಬೇಕು, ಹಾಗಾಗಿ ಕೊನೆವರೆಗೂ ಈ ಕಥೆಯನ್ನು ಕೇಳಿ. ಮತ್ತೆ ನೀವೇನಾದರೂ ಟ್ರೆಕ್ಕಿಂಗ್ ಮಾಡೋರಾಗಿದ್ರೆ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಲೇಬೇಕು. ಆದರೆ ಶುರು ಮಾಡುವ ಮೊದಲು ಇಂತಹ ಹಾರರ್, ಮಿಸ್ಟೀರಿಯಸ್, ಹಿಸ್ಟಾರಿಕಲ್ ವಿಡಿಯೋಗಳಿಗಾಗಿ ಈ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ಇವಾಗ ಶುರುವಾಗಲಿದೆ. ಈ ಕಥೆಯನ್ನು ಶುರು ಮಾಡುವ ಮೊದಲು ನಾನು ಈ ಕಥೆಯನ್ನು ನಿಜವಾದ ಘಟನೆಗಳ ಆಧಾರದ ಮೇಲೆ ಈ ಕಥೆಯನ್ನು ನಾವು ರೆಡಿ ಮಾಡಿದ್ದೀವಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಸ್ಟೋರಿ ಸುಮಾರು 6 ವರ್ಷಗಳ ಹಿಂದೆ ನಡೆಯಿತು. ಈ ಸ್ಟೋರಿಯಲ್ಲಿ 3 ಫ್ರೆಂಡ್ಸ್ ಇದ್ರು, ಸಹನಾ, ರಾಜೀವ್ ಮತ್ತು ಶಿವ. ಕಾಲೇಜಿನಲ್ಲಿ ಇವರ ಪರಿಚಯವಾಗಿತ್ತು. ಇವರೇನಿದ್ರು ಫ್ರೆಂಡ್ಸ್, ಇವರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಇವರು ಯಾವಾಗಲೂ ಜೊತೆಯಲ್ಲೇ ಇರ್ತಿದ್ರು, ಎಲ್ಲೇ ಹೋದ್ರು ಕೂಡ ಜೊತೆಯಲ್ಲೇ ಹೋಗ್ತಿದ್ರು. ಕಾಲೇಜಿನಲ್ಲಿ ಸಹಜವಾಗಿ ಇವರಿಗೆ ವಯಸ್ಸಾದಂತೆ ಇವರು ಕೂಡ ತಮ್ಮ ಕೆಲಸಗಳನ್ನು ನೋಡಿಕೊಂಡು ಮಾಡೋಕೆ ಶುರು ಮಾಡಿದ್ರು. ಸಹಜವಾಗಿ ಅವರ ಕುಟುಂಬಗಳಿಂದ ತುಂಬಾನೇ ಪ್ರೆಷರ್ ಇತ್ತು. ಅವರಿಗೆ ಕೆಲಸ ಸಿಕ್ಕ ಮೇಲೆ ಅವ್ರದೊಂದು ವಾಟ್ಸಪ್ನಲ್ಲಿ ಒಂದು ಗ್ರೂಪ್ ಇತ್ತು. ಆ ಗ್ರೂಪ್ನಲ್ಲಿ ಕಾಲೇಜ್ ಫ್ರೆಂಡ್ಸ್ ಮಾಮೂಲಿ ಕಾಲೇಜ್ಗೆ ಹೋಗ್ತಿರುವಾಗ ಮಾಮೂಲಿ ಚಾಟಿಂಗ್ ಎಲ್ಲ ಮಾಡ್ತಾ ಇರುವಾಗ ಅವ್ರಿಗೆ ಏನಾಯ್ತು, ಕೆಲಸ ಕೂಡ ಸಿಕ್ತು. ಕೆಲಸ ಸಿಕ್ತಾಗ ಕೆಲಸದಲ್ಲಿ ತುಂಬಾನೇ ಬ್ಯುಸಿ ಆಗೋದ್ರು. ಅವರು ಆ ವಾಟ್ಸಪ್ನಲ್ಲಿ ಯಾವುದೇ ರೀತಿ ಒಬ್ರು ಕೂಡ ಮೆಸೇಜ್ ಮಾಡಲಿಲ್ಲ. ಆ ಗ್ರೂಪ್ ಹಾಗೆ ಹೋಗ್ತಾ ಹೋಗ್ತಾ ದೂರ ಆಗ್ತಾನೆ ಹೋಯ್ತು. ನಾವೆಲ್ಲ ಸಿಗ್ತಾನೆ ಇರಲಿಲ್ಲ. ಆದರೆ ಒಮ್ಮೆ ರಾಜೀವ್ ಒಂದು ದಿನ ನಾವೆಲ್ಲ ಮತ್ತೆ ಒಂದಾಗೋಕೆ ಒಂದು ಬೆಸ್ಟ್ ಮೂಮೆಂಟ್, ಅವನು ಎಲ್ಲರನ್ನೂ ಸೇರಿಸಿದ. ಬನ್ನಿ ನಾವೆಲ್ಲ ಹೇಗೆ ಕಾಲೇಜಲ್ಲಿದ್ದಾಗ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಿದ್ವೋ ಹಾಗೆ ಹೋಗೋಣ ಅಂತ ಹೇಳ್ದ ರಾಜೀವ್ ಒಪ್ಪಂದದಿಂದ ಸರಿ ಎಲ್ಲರೂ ಸೇರಿ ಹೋಗೋಣ ಅಂತ ಹೇಳಿ ಹೇಳಿದ್ರು. ಸರಿ ಹೋಗೋಣ, ಆದ್ರೆ ಇಲ್ಲಿಗೆ. ಸೊ ಎಲ್ಲರೂ ಒಟ್ಟಾಗಿ ಕೇರಳದ ಅತಿರಾಪಲ್ಲಿಗೆ ಹೋಗೋಕೆ ನಿರ್ಧರಿಸಿದ್ರು. ಅದು ಒಂದು ಟ್ರೆಕ್ಕಿಂಗ್, ಬ್ಯೂಟಿಫುಲ್ ಸೀನರಿ ಮತ್ತೆ ಜಲಪಾತಗಳಿಗೆ ತುಂಬಾನೇ ಫೇಮಸ್ ಆಗಿರುವ ಒಂದು ದಟ್ಟವಾದ ಕಾಡು. ಸೊ ನಾವೆಲ್ಲ ಅಲ್ಲಿಗೆ ಹೋಗೋಕೆ ಅಂತೇಳಿ ಯೋಚಿಸಿದ್ವಿ. ನಾನು ಕೂಡ ಈ ಕಾಡನ್ನ ತುಂಬಾನೇ ನಂಬ್ತೀನಿ. ಅಲ್ಲಿಗೆ ಹೋಗೋ ಬಗ್ಗೆ ಯೋಚಿಸಿದ್ರು ಕೂಡ ಅದು ಕೆಟ್ಟ ಐಡಿಯಾ. ಯಾಕಂದ್ರೆ ನೀವು ಅಲ್ಲಿ ಏನು ಕಾಯ್ತಾ ಇದೆ ಅಂತ ಗೊತ್ತಿಲ್ಲದೆ ನೀವು ಅಲ್ಲಿಗೆ ಹೋಗ್ತಾ ಇದ್ದೀರಾ. ಕತ್ತಲಲ್ಲಿ ಅಡಗಿರುವ ವಿಷಯಗಳು, ನೀವು ಅಲ್ಲಿಗೆ ಮೊದಲ ಹೆಜ್ಜೆ ಇಟ್ಟ ತಕ್ಷಣ ಅದು ಕೂಡ ತನ್ನ ಮೊದಲನೇ ಹೆಜ್ಜೆಯನ್ನು ಇಡುತ್ತದೆ. ಆದರೆ ಅದು ನಿಮಗೆ ಅದು ಏನನ್ನೂ ಕೊಡಲ್ಲ, ಅದು ನಿಮ್ಮಿಂದ ಮಾತ್ರ ತೆಗೆದುಕೊಳ್ಳುತ್ತೆ, ಅದೇ ಜೀವ. ಮತ್ತೆ ಈ ಜನರು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ. ಆ ಜಾಗದ ಇತಿಹಾಸ ಕೂಡ ಅವರಿಗೆ ಗೊತ್ತಿರಲಿಲ್ಲ. ಅದರ ಬಗ್ಗೆ ಅವರು ಸಂಪೂರ್ಣವಾಗಿ ಇನ್ನೋಸೆಂಟ್ ಆಗಿದ್ರು. ಆದರೂ ಕೂಡ ಅವರು ಅಲ್ಲಿಗೆ ಹೋದ್ರು, ಕೇರಳದ ಅತಿರಾಪಲ್ಲಿ ಕಾಡಿಗೆ. ಅವರು ಇನ್ನು ಆ ಕಾಡಲ್ಲಿಯೇ ಇದ್ರು. ಅವರು ಹತ್ತಿರ ತಲುಪಿದಾಗ ಅವ್ರಿಗೆ ಏನಿಸ್ತು ಅಂದರೆ, ಈ ಕಾಡು ತುಂಬಾನೇ ಸಕ್ಕತ್ತಾಗಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಅವರಿಗೆ ಅನಿಸ್ತು. ಮತ್ತೆ ಗುರುಗಳೇ, ಅದು ನಿಜಕ್ಕೂ ಹೌದು. ಇಲ್ಲಿ ಜಲಪಾತ ಸೀನರಿ ಅಲ್ಲದೆ ಅವರು ಪೂರ್ತಿಯಾಗಿ ಎಂಜಾಯ್ ಮಾಡೋಕೆ ಶುರು ಮಾಡಿದ್ರು. ನಗುತ್ತಾ ಸಖತ್ ಮಜಾ ಮಾಡ್ತಾ ಇದ್ರು. ಅವರು ಎಲ್ಲೆಡೆ ಕೂಡ ಅಲ್ಲಿ ಸುತ್ತಮುತ್ತ ಸುತ್ತಾಡ್ತಾ ಇದ್ರು, ಎಲ್ಲವನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು. ಆಗ ಒಂದು ದೂರದಲ್ಲಿ ಅವರು ಜಲಪಾತವನ್ನು ನೋಡಿದ್ರು. ಸಹನಾ, ರಾಜೀವ್ ಮತ್ತು ಶಿವ ಸೇರಿದಂತೆ ಎಲ್ಲರೂ ಕೂಡ ಹೋಗಿ ನೋಡೋಣ ಅಲ್ಲಿ ಏನಿದೆ ಅಂತ ಅಂದ್ರು. ಮತ್ತೆ ಗುರುಗಳೇ, ಪ್ರಾಮಾಣಿಕವಾಗಿ ಅದು ಅಲ್ಲಿ ದೊಡ್ಡ ಪ್ರವಾಸಿ ತಾಣ. ಇಲ್ಲಿನ ಕಾಡು ನಿಜಕ್ಕೂ ಸುಂದರವಾಗಿದೆ. ಅವರು ಜಲಪಾತದ ಹತ್ತಿರ ಹೋಗಿ ಸ್ವಲ್ಪ ಸ್ವಿಮ್ ಕೂಡ ಮಾಡಿದ್ರು. ಕೆಲವರು ಫೋಟೋಗಳನ್ನು ತಕ್ಕೊಂಡ್ರು. ಸಹನಾ, ರಾಜೀವ್ ಮತ್ತು ಶಿವ ಸೆಲ್ಫಿ ತೆಗೆದಾಗ
ಸಹನಾ ಫೋಟೋದಲ್ಲಿ ಸೂಕ್ಷ್ಮವಾಗಿ ನೋಡ್ತಾ ಇದ್ಲು. ಆ ಫೋಟೋದಲ್ಲಿ ಒಂದು ಮಗು ಇರೋದನ್ನ ಸಹನಾ ಗಮನಿಸಿದ್ಲು. ಅವಳಿಗೆ ಅದು ತುಂಬಾನೇ ವಿಚಿತ್ರ ಅನಿಸ್ತು. ಯಾಕಂದ್ರೆ ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಅವಳೇನ್ ಮಾಡಿದ್ಲು, ಅವಳ ಫ್ರೆಂಡಿಗೆ ಅದ್ರ ಬಗ್ಗೆ ಹೇಳಿದ್ಲು. ಮತ್ತೆ ಅವರು ಕೂಡ ನೋಡಿದ್ರು. ನೋಡಿ ಅಲ್ಲಿ ಯಾವುದೇ ಮಗು ಇರಲಿಲ್ಲ ಅಂತ ಹೇಳಿದ್ರು. ಅವರು ನೋಡ್ತಿರುವಾಗ ಅವರಿಗೆ ಏನು ಕಾಣಿಸ್ತಾ ಇರಲಿಲ್ಲ. ಆದರೆ ಸಹನಾಗೆ ಅದು ವಿಚಿತ್ರ ಅನಿಸ್ತು. ಸೊ ಜಲಪಾತದಲ್ಲಿ ಕೊನೆ ಬಾರಿ ಅವರು ಇಬ್ಬರು ಸ್ನಾನ ಮಾಡೋದಕ್ಕೆ ನಿರ್ಧರಿಸಿದ್ರು. ಅವರು ಚೆನ್ನಾಗಿ ಸ್ನಾನ ಮಾಡಿ ಹೊರಗೆ ಬರ್ತಿದ್ರು. ಸಹನಾ, ಶಿವ ಅವರೆಲ್ಲ ಹೊರಗೆ ಬಂದರು. ತಮ್ಮ ಡ್ರೆಸ್ನನ್ನು ಹಾಕಿಕೊಳ್ಳೋಕೆ ಶುರು ಮಾಡಿದ್ರು. ಆದರೆ ರಾಜು ನಾರ್ಮಲ್ ಆಗಿ ಹೊರಗೆ ಬರ್ತಿರುವಾಗ ಒಮ್ಮೆ ಯಾರೋ ಅವನನ್ನು ಕೆಳಗೆ ಎಳೆದ ರೀತಿ ನೀರಿನ ಕಡೆ ಎಳೆಯುತ್ತಾ ಇರುವ ಹಾಗೆ ಅವನಿಗೆ ಅನಿಸ್ತು. ರಾಜೀವ್ ಕೆಳಗೆ ನೋಡಿದ, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅವನು ಮತ್ತೆ ಹೊರಗೆ ಬರೋಕೆ ಪ್ರಯತ್ನ ಪಟ್ಟ. ಆದರೆ ಯಾರು ಅವನ ಕಾಲ್ಗಳನ್ನ ಹಿಡಿದುಕೊಂಡೋ ರೀತಿ ಅವನಿಗೆ ಅನಿಸ್ತಾ ಇತ್ತು. ಅವನು ನನ್ನ ಕೆಳಗೆ ಎಳೆಯುತ್ತಿದ್ದಾನೆ ಅಂತ ನಿಜಕ್ಕೂ ಅವನಿಗೆ ಈ ವಿಷಯದ ಬಗ್ಗೆ ಅವನಿಗೆ ಒಂದು ಸ್ವಲ್ಪ ಗಾಬರಿ ಆಯಿತು. ಸಹನಾ ಮತ್ತು ಶಿವ ಅವನ ಕೇಳಿದ್ರು, ಹೇ, ಹೊರಗೆ ಬರ್ತೀಯಾ ಇಲ್ವಾ ನೀನು? ಬರ್ತೀನಿ ಗುರು, ಆದರೆ ನನಗೆ ಏನೋ ಕೆಳಗಡೆಯಿಂದ ತುಂಬಾನೇ ಎಳಿತಾ ಇದೆ, ನನ್ನ ಮೇಲೆ ಕತ್ತೋದಕ್ಕೆ ಆಗ್ತಿಲ್ಲ, ಆ ರೀತಿ ನನಗೆ ಫೀಲ್ ಆಗ್ತಿದೆ ಗುರು ಅಂತೇಳಿ ಅವನು ಹೇಳ್ದ. ಸಹನಾ ಮತ್ತು ಶಿವ ಅವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಹೊರಗೆ ಹೇಳಿದ್ರು. ರಾಜೀವ್ ಹೊರಗೆ ಬಂದ. ಮತ್ತೆ ಆ ಜಲಪಾತದ ಹೊರಗೆ ಬಂದ ಮೇಲೆ ಅವನು ಅಂದ, ನನಗೆ ಯಾರೋ ನೀರೊಳಗೆ ತುಂಬಾನೇ ಎಳಿತಾ ಇದ್ರು ಕಾಲು ಹಿಡಿದು ಅಂತ ಅನಿಸ್ತಿತ್ತು. ರಾಜೀವ್ ಇದನ್ನು ಶಿವ ಮತ್ತು ಸಹನಾಗೆ ಹೇಳ್ದ. ಅವರು ಕೂಡ ಅವನು ಹೇಳಿದ ಮೇಲೆ ತುಂಬಾನೇ ಡೀಪಾಗಿ ಯೋಚನೆ ಮಾಡ್ತಿದ್ರು. ಖಂಡಿತವಾಗಿ ರಾಜೀವ್ ನಮ್ಮ ಜೊತೆ ತಮಾಷೆ ಮಾಡ್ತಿರಲ್ಲ, ಖಂಡಿತವಾಗಿಯೂ ಸಾಧ್ಯವಿಲ್ಲ ಅಂತ ನಿಧಾನವಾಗಿ ಆ ಕಾಡಿನಿಂದ ಹೊರಗೆ ಬರ್ತಾ ಇದ್ರು. ಅಥವಾ ಅವರು ಅಂದ್ಕೊಂಡಿದ್ರು, ಆದರೆ ಅವರು ನಿಜವಾಗಿಯೂ ಹೊರಗೆ ಬರ್ತಾ ಇರಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಅವರು ಯಾವ ಜಾಗದಿಂದ ಹೊರಟಿದ್ರು ಅದೇ ಜಾಗಕ್ಕೆ ಬಂದು ಸೇರ್ತಾ ಇದ್ರು. ಒಂದು ಕಾಲದಲ್ಲಿ ಸುಂದರವಾಗಿ ಮತ್ತು ತುಂಬಾನೇ ಅದ್ಭುತವಾಗಿ ಕಾಣ್ತಾ ಇದ್ದ ಎಲ್ಲ ಈಗ ಭಯಾನಕವಾಗಿ ಕತ್ತಲ ಕಾಡಾಗಿ ಬದಲಾಯಿತು. ಕತ್ತಲು ನಿಧಾನವಾಗಿ ಆವರಿಸ್ಕೊಳ್ತಾ ಇತ್ತು. ಮತ್ತೆ ಅವರ ಮನಸ್ಸಿನಲ್ಲಿ ಅದೇ ಇತ್ತು. ಅವರ ಪ್ಲ್ಯಾನ್ ತುಂಬಾನೇ ಸಿಂಪಲ್ ಆಗಿತ್ತು. ಬೆಳಗ್ಗೆ ಹೊರಡೋದು, ಸಂಜೆ ಅಷ್ಟರಲ್ಲಿ ವಾಪಸ್ ಬರೋದು. ಆದರೆ ಸಂಜೆ ಕಳೆದಂತೆ ನಿಜಕ್ಕೂ ಕೂಡ ತುಂಬಾನೇ ಕತ್ತಲಾಗೋಕೆ ಶುರುವಾಯಿತು. ಆದರೆ ಸಖತ್ ವೇಗವಾಗಿ ಅವರಿಗೆ ತುಂಬಾನೇ ಭಯನೂ ಕೂಡ ಆಗ್ತಾ ಇತ್ತು. ಯಾಕಂದರೆ ಪ್ರಾಣಿಗಳಿಲ್ಲದೆ ಆ ನೆರಳಿನ ಕಾಡಿನಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ಎಷ್ಟೋ ವಿಷಯಗಳಿದ್ದವು. ಆ ಮೂವರಿಗೂ ಪ್ರತಿಯೊಬ್ಬರಿಗೂ ಆ ಫೀಲಿಂಗ್ಸ್ ಅವರಿಗೆ ಬರ್ತಾ ಇತ್ತು. ರಾಜೀವ್ಗೆ ಅಲ್ಲಿಗೆ ಹೋಗೋ ಎಲ್ಲ ದಾರಿ ಕೂಡ ಅವನಿಗೆ ಗೊತ್ತಿತ್ತು, ಎಲ್ಲಿಗೆ ಹೋಗಬೇಕು ಮತ್ತೆ ಹೇಗೆ ಅಂತ. ಆದರೆ ಅವನು ಸುತ್ತಾಡಿ ಮತ್ತೆ ಅದೇ ಜಾಗಕ್ಕೆ ಬಂದು ಸೇರ್ತಾ ಇದ್ರು ಆ ಮೂವರು. ಗುರುಗಳೇ ಅವರು ಸೀರಿಯಸ್ ಆಗಿ ಸ್ಟೇಟಸ್ ಕೂಡ ಹಾಕಿದ್ರು. ಸಹನಾ, ರಾಜೀವ್ ಮತ್ತು ಶಿವ ಅವರ ಮೂವರ ಫೋನ್ಗಳನ್ನು ಚೆಕ್ ಮಾಡಿದ್ರು. ಆದರೆ ನೆಟ್ವರ್ಕ್ ಇರಲಿಲ್ಲ, ಸಿಗ್ನಲ್ ಇಲ್ಲವೇ ಇಲ್ಲ. ಅವರಿಗೆ ಅಲ್ಲಿ ಯಾರನ್ನು ಕೂಡ ಕರೆಯೋಕ್ಕೂ ಆಗಲಿಲ್ಲ ಅಥವಾ ಇಂಟರ್ನೆಟ್ ಕೂಡ ಬಳಸೋಕ್ಕೂ ಆಗಲಿಲ್ಲ, ಏನೂ ಕೂಡ ಇಲ್ಲ. ರಾತ್ರಿಯನ್ನು ನಾವು ಇಲ್ಲಿಯೇ ಕಳೆಯಬೇಕಾಗುತ್ತೆ ಅಂತ ಅವ್ರಿಗೆ ಅನಿಸೋಕೆ ಶುರುವಾಯಿತು. ಬರೀ ರಾಜೀವ್ಗಷ್ಟೇ ಅಲ್ಲ, ಸಹನಾ ಮತ್ತು ಶಿವಾಗೂ ಕೂಡ ಅಲ್ಲಿ ಸುತ್ತಮುತ್ತ ಏನೂ ಸರಿ ಇಲ್ಲ ಅಂತ ಅವ್ರಿಗೂ ಕೂಡ ಅನಿಸೋಕೆ ಶುರುವಾಯಿತು. ಸ್ವಲ್ಪ ಸಮಯದ ಹಿಂದೆ ಎಷ್ಟೋ ಜನ ಕೂಡ ಅಲ್ಲಿ ಸುತ್ತಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಈಗ ಅಲ್ಲಿ ಯಾರು ಕೂಡ ಇರಲಿಲ್ಲ. ಸಂಪೂರ್ಣವಾಗಿ ಖಾಲಿ, ಬರೀ ಕಾಡು ಮಾತ್ರ ಕಾಣಿಸ್ತಾ ಇತ್ತು. ಆದರೆ ನಾನು ಇದರ ಬಗ್ಗೆ ಕೇಳಿದ್ದೆ, ಆದರೆ ಸಂಜೆ ಬಂದು ಬೆಳಗ್ಗೆ ಹೋಗ್ತಿದ್ವಿ ಅಂತ ಅವರು ಅಂದ್ಕೊತಾ ಇದ್ರು. ಈಗಲೂ ಅನಿಸುತ್ತೆ, ನಾವು ಇಲ್ಲಿ ತುಂಬ ಕಡಿಮೆ ಸಮಯ ಕಳೆದಿದ್ದೀವಿ, ಆದರೆ ಜನರು ಕೂಡ ಅಷ್ಟು ಬೇಗ ಕಣ್ಮರೆ ಆಗೋದ್ರು. ಅವರಿಗೆ ಇಲ್ಲಿ ಏನೋ ಕಂಡಿರಬೇಕು ಅಂತ ಅನಿಸ್ತು. ಬಹುಶಃ ಯಾವುದೇ ಭೂತ ಅಥವಾ ಪ್ರೇತ ಅದು ಅವರನ್ನು ಇಷ್ಟೊಂದು ವೇಗವಾಗಿ ಅವರನ್ನೆಲ್ಲ ಹೊರಗಾಕಿದೆ. ಈಗ ಯಾರೂ ಇಲ್ಲ, ಯಾವುದೇ ವ್ಯಕ್ತಿ ಕೂಡ ಇಲ್ಲ, ಯಾವುದೇ ಜನಸಂಧಾನ ಕೂಡ ಇಲ್ಲ. ನಿಧಾನವಾಗಿ ಅಲ್ಲಿ ವಿಚಿತ್ರವಾದ ಶಬ್ದಗಳು ಕೂಡ ಕೇಳಿಸ್ತಾ ಇತ್ತು. ಖಂಡಿತವಾಗಿ ಗಾಳಿ ಕೂಡ ತುಂಬಾನೇ ವೇಗವಾಗಿ ಬೀಸ್ತಾ ಇತ್ತು. ಆದರೆ ಅಲ್ಲಿರುವ ಹತ್ತಿರದ ಮರಗಳು ನೋಡೋದಕ್ಕೆ ತುಂಬಾನೇ ಭಯಾನಕವಾಗಿತ್ತು. ಯಾರೋ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಆದರೆ ಅದು ಹೆಂಗಸಿನ ಧ್ವನಿಯೂ ಅಲ್ಲ, ಗಂಡಸಿನ ಧ್ವನಿಯೂ ಕೂಡ ಅಲ್ಲ, ಬರೀ ಚಿಕ್ಕ ಮಗುವಿನ ಧ್ವನಿ. ನಿಧಾನವಾಗಿ ಸಹನಗೂ ಕೂಡ ತನ್ನ ಹತ್ತಿರ ಬರ್ತಾ ಇದ್ದಾರೆ ಅಂತ ಅನಿಸೋಕೆ ಶುರುವಾಯಿತು. ಹಾಗಾಗಿ ಅವಳು ಅಲ್ಲಿಂದ ಓಡೋಡಕ್ಕೆ ಪ್ರಯತ್ನ ಪಟ್ಲು. ಆದರೆ ಅವಳು ಕಾಲನ್ನು ತಿರುಚಿಕೊಂಡು ಅಲ್ಲೇ ಬಿದ್ಲು. ಅವಳು ಬಿದ್ದ ಮೇಲೆ ಮತ್ತೆ ಎದ್ದು ನಡೆಯೋದಕ್ಕೆ ಪ್ರಯತ್ನ ಪಟ್ಲು. ಆದರೆ ಅವಳ ಕಾಲು ತಿರುಚ್ಕೊಂಡು ಕೆಳಗಡೆ ಬಿದ್ದಿದ್ದಲ್ಲ. ಅವಳ ಕಾಲಿಗೆ ಒಂದು ಸ್ವಲ್ಪ ಪೆಟ್ಟಾಗಿದ್ದ ಕಾರಣ ಅವಳಿಗೆ ಅಲ್ಲಿಂದ ನಡೆಯೋದಕ್ಕೆ ಆಗ್ತಿರೋದಿಲ್ಲ. ಆಗ ಅವರಿಬ್ಬರು ಏನಿದ್ರು, ಅವರು ಒಂದ್ಸತಿ ಯೋಚನೆ ಮಾಡಿದ್ರು, ಇದು ನಿಜವಾಗ್ಲೂ ಖಂಡಿತವಾಗಿಯೂ ಸಾಧ್ಯವಿಲ್ಲ, ಇದು ನಮ್ಮ ಬರೀ ಒಂದು ಅನಿಸಿಕೆ ಆಗಿತ್ತು. ಹಾಗಾಗಿ ನಾವು ಇಲ್ಲಿಯೇ ಸ್ವಲ್ಪ ವೆಯ್ಟ್ ಮಾಡೋದಕ್ಕೆ ನಿರ್ಧರಿಸಿದ್ವಿ. ಆದರೆ ಈಗ ಸಂಜೆ ಆಗಿರಲಿಲ್ಲ, ತುಂಬಾನೇ ರಾತ್ರಿ ಆಗೋಗಿತ್ತು. ಮತ್ತೆ ಸಮಯ ಕಳೆದಂತೆ ಸಹನಾ ಕೂಡ ಸ್ವಲ್ಪ ಸ್ವಲ್ಪ ಹುಷಾರಾಗ್ತಾ ಇದ್ಲು. ಅವಳ ಕಾಲು ನೋವು ಕೂಡ ಹಾಗೆ ಕಡಿಮೆ ಆಗ್ತಾ ಹೋಯಿತು. ಮತ್ತೆ ಅವಳಿಗೆ ಹೌದು, ಇವಾಗ ನಾನು ಸರಿ ಇದ್ದೇನೆ ಅಂತ ಅವಳಿಗೆ ಅನಿಸ್ತು. ಮತ್ತೆ ಅವಳಿಗೆ ನಾವು ಇಲ್ಲಿಂದ ಹೊರಡ್ಬೋದು ಅಂತ ಕೂಡ ಅನಿಸ್ತಾ ಇತ್ತು. ಆದರೆ ಕತ್ತಲು ತುಂಬಾನೇ ಆವರಿಸ್ಕೊಂಡ್ಬಿಟ್ಟಿತ್ತು. ಆದರೆ ಏನಂತೆ, ನಾವು ತುಂಬಾನೇ ಮ್ಯಾನೇಜ್ ಮಾಡ್ತೀವಿ. ನಾವು ಎದ್ದು ಹೊರಡೋಕೆ ಶುರು ಮಾಡಿದ್ವಿ.
ಮತ್ತೆ ಆ ಶಬ್ದಗಳು ಕೂಡ ಶುರುವಾದವು. ಗಾಳಿ ತುಂಬಾ ಜೋರಾಯಿತು. ಮತ್ತೆ ಎಲ್ಲವೂ ಕೂಡ ಮೊದಲಿನಂತೆ ಆಗ್ತಾ ಇತ್ತು. ಮತ್ತೆ ಇನ್ನೊಂದು ವಿಷಯ, ಅದು ತುಂಬಾ ಕೆಟ್ಟಾಗಿತ್ತು. ನಮಗೆ ಇಲ್ಲಿಯವರೆಗೂ ಒಂದು ಮಗುವಿನ ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು. ಆದರೆ ಈಗ ಮಗು ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇತ್ತು. ಆ ಮಗು ಅಲ್ಲಿ ಸುತ್ತಮುತ್ತ ಓಡಾಡ್ತಾ ಇತ್ತು. ಕೆಲವೊಂದು ಸರಿ ಬಲಗಡೆಯಿಂದ ಓಡಾಡ್ತಿತ್ತು, ಕೆಲವೊಂದು ಸರಿ ಎಡಗಡೆಗೆ ಬರ್ತಾ ಇತ್ತು. ಆ ಮಗು ಸುಮಾರು 6 ರಿಂದ 7 ವರ್ಷದ ಮಗುವಾಗಿತ್ತು. ಅದೇನು ಅಷ್ಟೊಂದು ದೊಡ್ಡದಾಗಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಸಹನದ ಎದುರಿಗೆ ಬಂದುಬಿಟ್ಟು ನಿಂತ್ಕೊಂಡ್ಬಿಡ್ತು. ಅದು ಹರಿದೋಗಿರುವ ಬಟ್ಟೆಯನ್ನು ಧರಿಸ್ಕೊಂಡಿತ್ತು. ಮತ್ತೆ ಅದರ ಕೈಯಲ್ಲಿ ಒಂದು ಹೂವಿತ್ತು. ಅದು ಸಹನ ಹತ್ತಿರ, ಅಕ್ಕ, ದಯವಿಟ್ಟು ಇದನ್ನು ನಮ್ಮ ಅಕ್ಕನಿಗೆ ಕೊಡ್ತೀರಾ ಅಂತ ಹೇಳಿ ಆ ಮಗು ಹೇಳಿತು. ನಿಜಕ್ಕೂ ಇದನ್ನು ನನ್ನ ಅಕ್ಕ ಹೂ ಬೇಕು ಅಂತ ಕೇಳಿದ್ಲು. ಆದರೆ ನಾನು ಹೂವಿಗಾಗಿ ಮರವನ್ನು ಕೂಡ ಹತ್ತಿದೆ. ಆದರೆ ಆ ಕೊಂಬೆ ಮುರಿಯಿತು. ನಾನು ಕೂಡ ಕೆಳಗೆ ಬಿದ್ದು ಹೋದೆ. ಅಂದಿನಿಂದ ನನಗೆ ನನ್ನ ಅಕ್ಕನ ಹತ್ತಿರ ಹೋಗೋಕೆ ಮತ್ತು ನನ್ನ ಅಕ್ಕನಿಗೆ ಈ ಹೂವನ್ನು ಕೊಡೋದಕ್ಕೆ ನನಗೆ ಆಗ್ತಾನೇ ಇಲ್ಲ. ನೋಡಿ, ಈ ಹೂವು ಬಾಡುವ ಮೊದಲು ನೀವು ಇದನ್ನು ಅವಳಿಗೆ ಕೊಡಬೇಕು. ಅಷ್ಟರಲ್ಲಿ ಸಹನ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡು ಜೋರಾಗಿ ಕಿರುಚೋಕೆ ಶುರು ಮಾಡಿದ್ಲು. ಯಾಕಂದ್ರೆ ಆ ಮಗು ಅವಳ ಎದುರಲ್ಲಿ ನಿಂತಿರಲಿಲ್ಲ. ಅದು ಕಣ್ಮರೆ ಆಗೋಯ್ತು. ಅವರಿಬ್ಬರು, ಆ ಮಗು ಬೇರೆ ಯಾವುದೂ ಅಲ್ಲ, ಈ ದಟ್ಟವಾದ ಕಾಡಿನಲ್ಲಿ ಕಳೆದೋಗಿರುವ ಒಂದು ಮಗು. ಆ ಮಗು ಏನಾಗಿದೆ, ಮಗು ಸತ್ತು ಆತ್ಮವಾಗಿ ಇಲ್ಲೂ ತಿರುಗಾಡುತ್ತಿದೆ ಅಂತೇಳಿ ಅವರಿಬ್ರು ತಿಳ್ಕೊಂಡ್ರು. ರಾಜೀವ್ ಮತ್ತೆ ತಿರುಗಿ ಹೋಗ್ತಾ ಇದ್ದ. ಅವನು ತಿರುಗಿದ ತಕ್ಷಣ ಆ ಮಗು ಕೂಡ ಅಲ್ಲೇ ಇತ್ತು. ಆ ಮಗು ನಕ್ಕು ಕೈಯಲ್ಲಿ ಒಂದು ಹೂವನ್ನು ಹಿಡಿದುಕೊಂಡಿತ್ತು. ಮತ್ತೆ ಆ ಹೂವನ್ನು ತಂದು ಅವನ ಹತ್ರ, ಈ ಹೂವನ್ನು ತಗೊಂಡೋಗಿ ನಮ್ಮ ಅಕ್ಕನಿಗೆ ಕೊಡಿ ಅಂತ ಕೂಡ ಅವನ ಹತ್ರ ಹೇಳಿತು. ಅವರು ಎಲ್ಲೇ ತಿರುಗಿದ್ರು, ಯಾವ ಕಡೆನೇ ಕೂಡ ಹೋದ್ರು, ಆ ಮಗು ಅವರ ಮುಂದೆನೆ ಕಾಣಿಸ್ತಾ ಇತ್ತು. ಎಲ್ಲರೂ ಕೂಡ ಅಲ್ಲೇ ನಿಂತ್ಕೊಂಡ್ಬಿಟ್ರು. ಆ ಮಗು ಒಂದು ಕಡೆ ದಾರಿ ತೋರಿಸಿ ಹೋಗಲು ಹೇಳಿತು. ಅವರು ಆ ಜಾಗಕ್ಕೆ ಹೋದಾಗ ಆಳವಾಗಿ ಮಣ್ಣಿನಲ್ಲಿ ಒತ್ತಿರುವ ಕೆಲವು ಅಸ್ಥಿಪಂಜರಗಳನ್ನು ಅವರು ನೋಡಿದರು. ಎಲ್ಲವೂ ಮಂಕಾಗಿದ್ದವು. ಅವರಿಗನಿಸಿತು, ಈ ಅಸ್ಥಿಪಂಜರಗಳೆಲ್ಲ ಈ ಮಗುವಿಗೆ ಸೇರತಕ್ಕದ್ದು ಅಂತ ಹೇಳಿ ಇಲ್ಲಿಯೇ ಅವರನ್ನು ಹೂತಿದ್ದಾರೆ ಅಂತೇಳಿ ಅವರಿಗೆ ಅರ್ಥವಾಯಿತು. ಅವರು ಅಲ್ಲಿಂದ ಹೊರಟ ಮೇಲೆ ಅವರಿಬ್ಬರು ಕ್ಷಮೆ ಕೇಳಿದರು. ಬಹುಶಃ ಆಗ ನಿಮಗೆ ಯಾರೂ ಸಹಾಯ ಮಾಡಲಿಲ್ಲ. ಆದರೆ ನಾವು ಹೊರಗೆ ಬಂದ ಮೇಲೆ ಈ ಅಸ್ಥಿಪಂಜರವನ್ನು ಸರಿಯಾದ ವ್ಯಕ್ತಿಗೆ ಕೊಡಬೇಕು ಅಂತೇಳಿ ಮತ್ತೆ ಅಂತಿಮ ವಿಧಿಗಳನ್ನು ಸರಿಯಾಗಿ ಮಾಡಬೇಕು ಅಂತೇಳಿ ಅವರಿಗೆ ಹೇಳ್ತೀವಿ ಅಂತ ಅಂದ್ರು. ಅಸ್ಥಿಪಂಜರಗಳನ್ನು ಒಳ್ಳೆಯ ಜಾಗದಲ್ಲಿ ಇಡಬೇಕು. ಇಲ್ಲಿ ಸಾಂಪ್ರದಾಯಿಕ ಸಮಾರಂಭವನ್ನು ಮಾಡ್ತಾರೆ. ಆದರೆ ಪ್ರತಿಯಾಗಿ ಮಗು ಕೂಡ ಏನು ಮಾತಾಡಲೇ ಇಲ್ಲ, ಏನು ಮಾತಾಡಲೂ ಇಲ್ಲ, ಏನು ಹೇಳಲೂ ಇಲ್ಲ, ಒಂದು ಶಬ್ದ ಕೂಡ ಇಲ್ಲ. ಆದರೆ ಹೋಗ್ತಾ ಹೋಗ್ತಾ ಆ ಮಗು ಅಲ್ಲಿಂದ ಮರೆಯಾದಂತೆ ಅನಿಸ್ತಾ ಇತ್ತು. ಬಹುತೇಕ ಕೊನೆಗೆ ಕಣ್ಮರೆ ಆಗೋಯ್ತು. ಆ ಕ್ಷಣದಲ್ಲಿ ಅವರಿಗೆ ಇದು ನಿಜವಾಗಿಯೂ ಅಂತ ಕೂಡ ಅವರಿಗೆ ಅನಿಸ್ತಿಲ್ಲ. ಆದರೆ ಅವರು ಸ್ವಲ್ಪ ಹಾಗೆ ಕಾಡಿನಿಂದ ಕೂಡ ಹೊರಗೆ ಬಂದರು. ಆದರೆ ಅವರು ತಮ್ಮ ಮನೆಯಲ್ಲಿ ಸುರಕ್ಷಿತವಾಗಿದ್ದರು. ಆದರೆ ಗುರುಗಳೇ, ಈ ಕೇರಳದ ಕಾಡು ಖಂಡಿತವಾಗಿಯೂ ಭೂತ ಬಂಗಲೆ. ಇಲ್ಲಿ ಹೈಕಿಂಗ್ ಮತ್ತು ಟ್ರೆಕ್ಕಿಂಗ್ ಅಂತ ಕೆಲವರು ಜನರು ಬಂದಾಗ ಅವರು ಕೂಡ ಒಂದು ಪುಟ್ಟದಾದ ಮಗುವನ್ನು ನೋಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಆ ಮಗುವಿನ ಕಣ್ಣುಗಳು ಹೊಳೆಯುತ್ತವೆ. ಮತ್ತೆ ಅದು ನಿಜಕ್ಕೂ ತುಂಬಾನೇ ಚಿಕ್ಕದು. ಇದರಿಂದಾಗಿ ಆದರೆ ಆ ಮಗು ಇಲ್ಲೇ ಸುತ್ತಾಡುತ್ತಿದೆ. ಆದರೆ ಆ ಮಗು ಏನು ಕೇಳ್ತಾ ಇದೆ ಅಂತ ಅನಿಸುತ್ತೆ. ಆದರೆ ಅದು ಏನು ಅಂತ ಕೂಡ ನಮಗೂ ಇದುವರೆಗೂ ಸರಿಯಾಗಿ ಗೊತ್ತಿಲ್ಲ. ನಿಜಕ್ಕೂ ಈ ಕಾಡಿನಲ್ಲಿ ಅನೇಕ ಸಿನಿಮಾಗಳು ಮತ್ತು ವಿಡಿಯೋ ಶೂಟ್ ಕೂಡ ಆಗಿದೆ. ಇಲ್ಲಿ ತುಂಬ ವಿಷಯಗಳ ಬಗ್ಗೆ ಶೂಟ್ ಮಾಡಲಾಗಿದೆ. ಆದರೆ ಬರೀ ಹಗಲಿನಲ್ಲಿ, ರಾತ್ರಿಯಲ್ಲ. ಯಾಕಂದರೆ ಈ ಜಾಗದ ಹಿಸ್ಟ್ರಿ ಫುಲ್ ಎಲ್ಲರಿಗೂ ಗೊತ್ತಿದೆ. ರಾತ್ರಿ ಹೊತ್ತು ಇಲ್ಲಿಗೆ ಬರಲು ಯಾರೂ ಕೂಡ ಇಷ್ಟಪಡಲ್ಲ. ಯಾರಾದರೂ ಬಂದರೆ ಅವ್ರಿಗೇನಾಗುತ್ತೆ ಅಂದರೆ, ಈ ವಿಡಿಯೋದ ಕಥೆಯಲ್ಲಿ ಏನಾಯಿತೋ ಅದೇ ಕೂಡ ಅವ್ರಿಗೂ ಆಗುತ್ತೆ. ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಾಮಾನ್ಯವಾಗಿ ಜನಗಳು ಅಪಘಾತಗಳಿಂದ ಮತ್ತು ಅನಾಹುತಗಳಿಂದ ಸಾಯುತ್ತಾರೆ. ಮತ್ತು ಆ ಕ್ಷಣದಲ್ಲಿ ಅವರಿಗೆ ಸಹಾಯ ಮಾಡಲು ಬೇರೆ ಯಾರೂ ಇರೋದಿಲ್ಲ. ಆದರೆ ಆ ದೇಹಕ್ಕೆ ಬಹುಶಃ ನಾನು ಉಳಿಸಬಹುದೇನೋ ಅಂತ ಅನಿಸುತ್ತೆ. ಆ ಜೀವವನ್ನು ಬದುಕುವ ಆಸೆ ಈಡೇರದೆ ಉಳಿಯುತ್ತದೆ. ಮತ್ತು ಗುರುಗಳೇ, ನಾನು ನಿಮ್ಗೆ ಹೇಳೋಕ್ಕೆ ಬಯಸೋದು ಇಷ್ಟೇ. ಅದು ಏನಂದರೆ, ನೀವು ಯಾವಾಗಾದರೂ ಯಾರನ್ನಾದರೂ ತುಂಬ ಅಪಾಯಕಾರಿ ಸ್ಥಿತಿಯಲ್ಲಿ ನೋಡಿದ್ರೆ ತಕ್ಷಣ ಆಂಬುಲೆನ್ಸ್ಗೆ ಕರೆ ಮಾಡಿ. ಮೊದಲು ಹೋಗಿ ಅವರಿಗೆ ಸಹಾಯ ಮಾಡಿ ಅವರ ಜೀವವನ್ನು ಉಳಿಸಿ. ಎತ್ತಿ ಮತ್ತೆ ಅವ್ರನ್ನ ಪ್ರಜ್ಞೆಗೆ ತನ್ನಿ ಆಂಬುಲೆನ್ಸ್ ಬರುವವರೆಗೂ. ಯಾಕಂದರೆ ಆಂಬುಲೆನ್ಸ್ ಬರೋ ಹೊತ್ತಿಗೆ ಅವರ ಆತ್ಮ ಆಗಲೇ ಹೊರಟು ಹೋಗಬಹುದು. ಕನಿಷ್ಠ ಸಹಾಯ ಮಾಡಿ. ಅಪಘಾತ ಎಲ್ಲ ಕಡೆ ಆಗುತ್ತವೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸ್ಟೋರಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಕರಾಳ ರಾತ್ರಿ.